ಬೆಂಗಳೂರಿನಲ್ಲಿ ಅಕ್ರಮ ಸಂಬಂಧ ಪ್ರಶ್ನೆ ಮಾಡಿದ್ದಕ್ಕೆ ಜೋಡಿ ಕೊಲೆಯಾಗಿದೆ. ತಾಳಿ ಕಟ್ಟಿದ ಹೆಂಡತಿಗಿಂತ ಆಂಟಿ ಮೇಲೆ ಪತಿಗೆ ಮಮಕಾರ ಜಾಸ್ತಿ ಆಗಿತ್ತು. ಯಮುನಾ ಪತಿ ಮಲ್ಲೇಗೌಡನ ಜೊತೆ ಛಾಯಾ ಅಕ್ರಮ ಸಂಬಂಧವನ್ನು ಹೊಂದಿತ್ತು. ಇದನ್ನ ಪ್ರಶ್ನಿಸೋಕೆ ಹೋಗಿ ಹೆಣವಾಗಿದ್ದಾರೆ ಯಮುನಾ ಹಾಗೇನೆ ಸಹೋದರ. ತಾಳಿ ಕಟ್ಟದ ಹೆಂಡತಿಗಿಂತ ಯಮುನಾ ಪತಿ ಮಲ್ಲೇಗೌಡ ಜೊತೆ ಛಾಯಾಗೆ ಅಕ್ರಮ ಸಂಬಂಧ ಇತ್ತು. ಗಮನಿಸಬೇಕಾದಂಥ ವಿಚಾರ. ಇದನ್ನ ಪ್ರಶ್ನೆ ಮಾಡೋಕೆ ಹೋಗಿ ಹೆಣವಾಗಿದ್ದಾಳೆ ಯಮುನಾ ಹಾಗೇನೆ ಆಕೆಯ ಸಹೋದರ. ಬೆಂಗಳೂರಿನಲ್ಲಿ ನಡೆದಿರುವಂಥ ಜೋಡಿ ಕೊಲೆ ಇದು, ಡಬಲ್ ಮರ್ಡರ್. ವ್ಯಕ್ತಿಗೆ ತಾಳಿ ಕಟ್ಟಿದ ಹೆಂಡತಿಗಿಂತ ಮತ್ತೊಂದು ಮಹಿಳೆ ಮೇಲೆ ಪ್ರೀತಿ ಜಾಸ್ತಿ ಇತ್ತು, ಮಮಕಾರ ಜಾಸ್ತಿ ಇತ್ತು. ಯಮುನಾ ಪತಿ ಮಲ್ಲೇಗೌಡ, ಇವ್ರ ಹೆಸರು ಮಲ್ಲೇಗೌಡ. ಇದನ್ನ ಪ್ರಶ್ನೆ ಮಾಡೋಕೆ ಹೋಗಿ ಹೆಣವಾಗಿದ್ದಾರೆ ಯಮುನಾ ಮತ್ತು ಆಕೆಯ ಸಹೋದರ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಮಲ್ಲೇಗೌಡನಿಗೆ ಮದುವೆ ಆಗಿತ್ತು. ಮದುವೆಯಾಗಿ ಹೆಂಡತಿ ಜೊತೆ ಸಂಸಾರ ಮಾಡೋ ಬದಲಾಗಿ ಬೇರೆ ಮಹಿಳೆಯ ಜೊತೆಯಲ್ಲಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ. ಕಟ್ಟಿಕೊಂಡ ಹೆಂಡತಿಗೆ ಅಥವಾ ಆಕೆ ಮೇಲೆ ಪ್ರೀತಿ ತೋರಿಸ್ತಿರಲಿಲ್ಲ. ಪರಸ್ತ್ರೀಯ ಮೇಲೆ ಮೋಹ ಜಾಸ್ತಿ ಆಗಿತ್ತು, ಆಕೆ ಮೇಲೆ ಮಮಕಾರ ಜಾಸ್ತಿ ಆಗಿತ್ತು. ಹೀಗಾಗಿ ಹೆಂಡತಿಗೂ ಕೂಡ ಸ್ವಲ್ಪ ಗಂಡನ ಮೇಲೆ ದ್ವೇಷ ಇತ್ತು. ಇದನ್ನು ಪ್ರಶ್ನೆ ಮಾಡೋಕೆ ಹೋಗಿದ್ದಾರೆ, ಆದರೆ ಪ್ರಶ್ನೆ ಮಾಡೋಕೆ ಹೋದವರೇ ಹೆಣವಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಬೆಂಗಳೂರಿನಲ್ಲಿ ಅಕ್ರಮ ಸಂಬಂಧವನ್ನು ಪ್ರಶ್ನೆ ಮಾಡಿದ್ದಕ್ಕೆ ಆಗಿರುವಂಥ ಜೋಡಿ ಕೊಲೆ. ನಾನು ಹೇಳ್ತಾ ಇದ್ದೆ ಆಗಲೂ ಕೂಡ, ತಾಳಿ ಕಟ್ಟಿದ ಹೆಂಡತಿಗಿಂತ ಪರಸ್ತ್ರೀ ಮೇಲೆ ಈ ಮಲ್ಲೇಗೌಡನಿಗೆ ಮೋಹ ಜಾಸ್ತಿ ಇತ್ತು. ಹೆಂಡತಿ ಪ್ರಶ್ನೆ ಮಾಡೋಕೆ ಹೋಗಿದ್ದಾರೆ. ಸಾಮಾನ್ಯವಾಗಿ ತಾನೇ ಮಾಡಿದ ಒಂದು ಫೋನ್ ಕಾಲ್ನಿಂದ ಬಲಿಯಾಗಿದ್ದಾರೆ ಯಮುನಾ. 8 ವರ್ಷಗಳಿಂದ ಯಮುನಾ ಮತ್ತು ಛಾಯಾ ಕುಟುಂಬಗಳ ನಡುವೆ ಗಲಾಟೆ ಆಗ್ತಾನೆ ಇತ್ತು. ಮಲ್ಲೇಗೌಡನ ಅಕ್ರಮ ಸಂಬಂಧ ಕುಟುಂಬಕ್ಕೆ ನುಂಗಲಾಗದ ತುತ್ತಾಗಿ ಪರಿಣಮಿಸಿತ್ತು. ಛಾಯಾ ಹಾಗೂ ಆಕೆಯ ಕುಟುಂಬವನ್ನ ಮಲ್ಲೇಗೌಡ ನೋಡ್ಕೊಳ್ತಾ ಇದ್ದ. ಛಾಯಾ ಹೆಸರಲ್ಲಿ ಆಸ್ತಿ ಮಾಡಿ ಆಕೆಯ ಮಕ್ಕಳನ್ನು ನೋಡಿಕೊಳ್ತಾ ಇದ್ದ. ಛಾಯಾಳ ಇನ್ನೋರ್ವ ಮಗಳು ರಷ್ಯಾದಲ್ಲಿ ಮೆಡಿಕಲ್ ಓದ್ತಾ ಇದ್ದಾಳೆ. ಆಕೆಯನ್ನ ಮೆಡಿಕಲ್ ಓದಿಸ್ತಾ ಇದ್ದುದು ಇದೇ ಮಲ್ಲೇಗೌಡ. ಆಕೆಯ ವಿದ್ಯಾಭ್ಯಾಸಕ್ಕೂ ಕೂಡ ಈತನೇ ಫಂಡಿಂಗ್ ಮಾಡ್ತಾ ಇದ್ದಂಥ ಆರೋಪ ಕೇಳಿಬಂದಿದೆ. ಒಂದು ಕಡೆಯಲ್ಲಿ ಈ ಅಕ್ರಮ ಸಂಬಂಧ ವಿಚಾರ ಇದೆಯಲ್ಲ, ಇದು ಇವತ್ತು ನಿನ್ನೆಯದಲ್ಲ. ಹಾಗೆಯೇ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಎರಡು ಕುಟುಂಬಗಳ ನಡುವೆ ಪದೇ ಪದೇ ಗಲಾಟೆ ಆಗ್ತಾ ಇತ್ತು. ಹಾಗೆಯೇ ಈ ಕುಟುಂಬಗಳ ನಡುವೆ ಈ ಹಿಂದಿನಿಂದಲೂ ಕೂಡ ಗಲಾಟೆ ಆಗ್ತಾನೆ ಇತ್ತು. ಈ ಹಿಂದೆ ಎರಡು ಕುಟುಂಬಗಳ ನಡುವೆ ಕಿರಿಕ್ ಶುರುವಾಗಿತ್ತು. ಮತ್ತೆ ಗಲಾಟೆ ಆಗಬಹುದು ಅಂತ 2 ತಿಂಗಳ ಹಿಂದೆ ಚಾಕು ಬೇರೆ ಖರೀದಿ ಮಾಡಿದ್ರು. ಕೊಲೆ ಮಾಡಲೇಬೇಕು ಅಂತೇಳಿ ಛಾಯಾ ಅಪ್ರಾಪ್ತ ಪುತ್ರ ಚಾಕುವನ್ನು ಖರೀದಿ ಮಾಡಿದ್ದ. ಇತ್ತ ನನ್ನ ಗಂಡ ಸೈಟ್ ಮಾರಿದ ಹಣ ವಾಪಸ್ ಕೊಡು ಅಂತೇಳಿ ಕಿರಿಕ್ ಕೂಡ ಶುರು ಮಾಡಿದ್ಲು ಯಮುನಾ. ಹಾಗೆಯೇ ಮಲ್ಲೇಗೌಡನ ಪತ್ನಿ ಯಮುನಾ ಕಿರಿಕ್ ಶುರು ಮಾಡಿದ್ಲು. ಕಾರಣ ಅಂತೇಳಿದರೆ ಸೈಟ್ ಮಾರಿದ ಹಣ ಇತ್ತು, ಇದನ್ನು ಕೊಡು ಅಂತೇಳಿ ಯಮುನಾ ಕಿರಿಕ್ ಮಾಡೋಕ್ಕೆ ಶುರು ಮಾಡಿದ್ಲು. ಆದರೆ ಛಾಯಾ ಪುತ್ರ ಇದ್ದಾನಲ್ಲ, ಗಲಾಟೆ ಮುಂದೆ ಆಗಬಹುದು ಅಂತೇಳಿ ಚಾಕು ಬೇರೆ ಖರೀದಿ ಮಾಡಿದ್ದ. ಅಪ್ರಾಪ್ತ ಬಾಲಕ ಚಾಕುವನ್ನು ಖರೀದಿ ಮಾಡಿದ್ದ ಎನ್ನುವಂಥದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಯಾಕಂತೇಳಿದ್ರೆ ಈ ಹಿಂದೆಯೂ ಕೂಡ ಈ ಕುಟುಂಬಗಳ ನಡುವೆ ಇದೇ ಅಕ್ರಮ ಸಂಬಂಧ ವಿಚಾರಕ್ಕೆ ಪದೇ ಪದೇ ಗಲಾಟೆ ಆಗ್ತಾ ಇತ್ತು. ಹೆಂಡತಿ ಯಮುನಾ, ಇನ್ನೊಂದು ಕಡೆಯಲ್ಲಿ ಅಕ್ರಮ ಸಂಬಂಧ ಇದ್ದಿದ್ದು ಛಾಯಾಳ ಜೊತೆಯಲ್ಲಿ. ಛಾಯಾಳ ಕುಟುಂಬಕ್ಕೆ ಎಲ್ಲವನ್ನೂ ಮಾಡಿದ್ದ ಈ ಮಲ್ಲೇಗೌಡ. ಹಾಗೆಯೇ ಛಾಯಾಳ ಮಗಳನ್ನು ರಷ್ಯಾದಲ್ಲಿ ಮೆಡಿಕಲ್ ಬೇರೆ ಓದಿಸ್ತಾ ಇದ್ದ. ಅದಕ್ಕೆ ಹಣ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಆಕೆಯ ಕುಟುಂಬಸ್ಥರನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥ ಕೆಲಸವನ್ನು ಈ ಮಲ್ಲೇಗೌಡ ಮಾಡ್ತಾ ಇದ್ದ. ಆದರೆ ಹೆಂಡತಿ ಮನೆ ಕಡೆಯವರಿಗೆ ಏನೂ ಕೊಡ್ತಾ ಇರಲಿಲ್ಲ. ನಿನ್ನೆ ಬೆಳಿಗ್ಗೆ ಛಾಯಾಗೆ ಮಲ್ಲೇಗೌಡ ಕರೆ ಮಾಡಿದ್ದಾನೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಪತ್ನಿ ಯಮುನಾ ಗಂಡನ ಒಂದು ಕಡೆಯಲ್ಲಿ ನಿನ್ನೆ ಬೆಳಿಗ್ಗೆ ಛಾಯಾಗೆ ಕರೆ ಮಾಡಿದ್ದ ಮಲ್ಲೇಗೌಡನ ಪತ್ನಿ ಯಮುನಾ. ಛಾಯಾಗೆ ಕಾಲ್ ಕೂಡ ಮಾಡಿದ್ರು. ಗಂಡನ ಸಹವಾಸ ಬಿಟ್ಬಿಡು ಅಂತೇಳಿ ಯಮುನಾ ಹೇಳಿದ್ರು. ಫೋನ್ನಲ್ಲೇ ಛಾಯಾ ಮತ್ತು ಯಮುನಾ ಮಧ್ಯೆ ಜಗಳ ಜೋರಾಗಿತ್ತು. ಇಬ್ರು ಫೋನ್ ಮಾಡಿಕೊಂಡು ಗಲಾಟೆ ಮಾಡ್ಕೊಂಡಿದ್ದಾರೆ. ಈ ವೇಳೆ ಗಲಾಟೆ ಜೋರಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಹಾಗೆಯೇ ಈ ಗಲಾಟೆಗೆ ಎಂಟ್ರಿ ಕೊಟ್ಟವನು ಛಾಯಾಳ ಪುತ್ರ. ನಿನ್ನೆ ಬೆಳಗ್ಗೆ ಛಾಯಾಳಿಗೆ ಕರೆ ಬಂದಿತ್ತು ಯಮುನಾಳಿಂದ. ಇನ್ನೊಂದು ಕಡೆಯಲ್ಲಿ ಆಟೋದಲ್ಲಿ ಛಾಯಾ ಮನೆಗೆ ಬಂದಿದ್ದು 2 ಅಲ್ಲ 3. ತಮ್ಮ ಸುದೀಪ್ನ ಆಟೋದಲ್ಲಿ ಪಕ್ಕದ ಮನೆಯ ಯುವತಿ ಜೊತೆ ಬಂದಿದ್ಲು. ಇನ್ನೊಂದು ಕಡೆಯಲ್ಲಿ ಬರುವಾಗಲೇ ಒಂದು ಚಾಕು ಹಾಗೆಯೇ ಆಟೋ ಟೂಲ್ಸ್ ತಂದಿದ್ರು
ಮನೆ ಬಳಿ ಬಂದು ಕಿಟಕಿ ಒಡೆದು ಗಲಾಟೆ ಬೇರೆ ಮಾಡಿದ್ದಾರೆ. ಮನೆ ಮುಂದೆ ಹೈಡ್ರಾಮವೇ ಸೃಷ್ಟಿಯಾಗ್ಬಿಡ್ತು. ಯಮುನಾ ಮತ್ತು ಸುದೀಪ್ ನಂತರ ಬಾಗಿಲು ತೆಗೆದಾಗ ಒಳಗೆ ಹೋಗಿದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈ ಮಲ್ಲೇಗೌಡನಿಗೆ ಕಟ್ಟಿಕೊಂಡ ಹೆಂಡತಿಗಿಂತ ಪರಸ್ತ್ರೀ ಮೇಲೆ ಮೋಹ ಹೆಚ್ಚಾಗಿತ್ತು. ಈ ಕುಟುಂಬದ ನಡುವೆ ಎಷ್ಟು ದಿನಗಳಿಂದ ಜಗಳ ನಡೀತಿತ್ತು? ಆ ಜಗಳ ತಾರಕಕ್ಕೇರೋ ಕಾರಣ ಏನು? ಸಂಪತ್, ಪೀಣ್ಯದಲ್ಲಿ ನಡೆದಂತಹ ಡಬಲ್ ಮರ್ಡರ್ ಕೇಸ್ ಸಂಬಂಧಪಟ್ಟಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಹಲವು ವಿಚಾರಗಳು ಕೂಡ ಹೊರಗಡೆ ಬಂದಿದೆ. ಈ ಯಮುನಾ ಗಂಡ ಮಲ್ಲೇಗೌಡ ಏನಿದ್ದಾನೆ, ಆತ ಛಾಯೆ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರ್ತಾನೆ. ಕಳೆದ 8 ವರ್ಷಗಳಿಂದ ಕೂಡ ಇದು ನಡೀತಾನೆ ಇರುತ್ತೆ. ಆಗಾಗ ಇಬ್ಬರ ನಡುವೆ ಕೂಡ, ಎರಡು ಕುಟುಂಬಗಳ ನಡುವೆ ಕೂಡ ಜಗಳ ಆಗಿರುತ್ತೆ. ಈ ಸಂಬಂಧಪಟ್ಟಂತೆ ಬ್ಯಾಡ್ರಳ್ಳಿಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗುತ್ತೆ. ಅದಾದ ಬಳಿಕ ಅವರು ಮನೆಯನ್ನು ಖಾಲಿ ಮಾಡ್ಕೊಂಡು ಬಂದು ಈ HMT ಲೇಔಟಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆದರೂ ಮಲ್ಲೇಗೌಡ ಛಾಯೆ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಾನೆ. ಸೊ ಅಲ್ಲದೆ ಕೇವಲ ಸಂಪರ್ಕದಲ್ಲಿರೋದು ಮಾತ್ರ ಅಲ್ಲದೆ ಆ ಕುಟುಂಬಕ್ಕೂ ಕೂಡ ಸಾಕಷ್ಟು ಆರ್ಥಿಕವಾಗಿ ಸಹಾಯವನ್ನು ಮಾಡಿರ್ತಾನೆ. ಮಗಳು ಮೆಡಿಕಲ್ ಓದೋದಕ್ಕೆ ರಷ್ಯಾದಲ್ಲಿ ಇರ್ತಾಳೆ. ಅದಕ್ಕೆ ಬೇಕಾದಂತಹ ಹಣಕಾಸು ವ್ಯವಹಾರವನ್ನು ಕೂಡ ಕೊಟ್ಟಿರ್ತಾನೆ. ಜೊತೆಗೆ ಒಂದು ಸೈಟ್ ಅನ್ನ ಮಾರಾಟ ಮಾಡಿ ಹಣವನ್ನು ಕೊಟ್ಟಿರ್ತಾನೆ. ಒಂದು ಮನೆಯನ್ನು ಕೂಡ ಇವರ ಒಂದು ಹೆಸರಿಗೆ ಮಾಡಿಕೊಟ್ಟಿರ್ತಾನೆ. ಈ ಎಲ್ಲ ವಿಚಾರಗಳು ಕೂಡ ಯಮುನಾ ಅವರಿಗೆ ಗೊತ್ತಿರುತ್ತೆ. ಇದನ್ನೆಲ್ಲ ವಾಪಸ್ ಕೊಡಿಬೇಕು ಅಂತ ಹೇಳಿ ಆಗಾಗ ಇಬ್ಬರ ನಡುವೆ ಕೂಡ ಗಲಾಟೆ ಆಗ್ತಾ ಇರುತ್ತೆ. ಹಾಗಾಗಿ ನಿನ್ನೆ ಕೂಡ ಕರೆಯನ್ನು ಮಾಡಿ ಇದೆಲ್ಲ ವಾಪಸ್ ಕೊಡಬೇಕು, ನನ್ನ ಗಂಡನ ಸಾಹಸಕ್ಕೆ ಬರಬಾರದು ಅಂತ ಹೇಳಿ ಕೂಡ ಕರೆಯನ್ನು ಮಾಡಿ ತದನಂತರ ಮನೆ ಬಳಿ ಹೋಗೋದಕ್ಕೂ ಕೂಡ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ತಮ್ಮ ಸುದೀಪ್ ಮತ್ತು ಆಕೆಯ ಆ ಪಕ್ಕದ ಮನೆ ಯುವತಿ ಆಗಿರುವಂತಹ ಕರ್ಕೊಂಡು 3 ಜನ ಕೂಡ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಮನೆಯಲ್ಲಿ ಗಲಾಟೆ ಆಗುತ್ತೆ. ಆಗ ಇಬ್ರು ಕೂಡ ಹೊಡೆದಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಸುದೀಪ್ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗ್ತಾನೆ ಈ ಅಪ್ರಾಪ್ತ ಬಾಲಕ ಚಾಕುವಿನಿಂದ ಹಿರಿಯೋದಕ್ಕೆ. ಆಗ ಈ ಯಮುನಾ ಛಾಯೆಗೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಇದನ್ನ ಗಮನಿಸಿದಂತಹ ಈ ಅಪ್ರಾಪ್ತ ಬಾಲಕ ಬಂದು ಚಾಕುವಿನಿಂದ ಆಕೆಗೆ ಹಿರಿತಾನೆ. ಆಗ ಇಬ್ರು ಕೂಡ ತೀವ್ರ ರಕ್ತಸ್ರಾವವಾಗಿ ಕೆಳಗಡೆ ಕುಸಿದು ಬೀಳ್ತಾರೆ. ಜೊತೆಯಲ್ಲಿದ್ದಂತಹ ಯುವತಿ ಕೂಡ ಹೊರಗಡೆ ಬರ್ತಾರೆ. ಆಗ ಗಲಾಟೆ ಆಗ್ತಿರುವಂತಹ ವಿಚಾರನ ಕಿರ್ಚ್ಕೊಂಡಂತ ವೇಳೆಯಲ್ಲಿ ಸ್ಥಳೀಯರ ಸಹಾಯದಿಂದ 112ಗೆ ಕರೆ ಮಾಡ್ತಾರೆ. ಪೊಲೀಸರು ಬಂದು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಇಬ್ರು ಕೂಡ ಮೃತಪಟ್ಟಿರುವಂತದ್ದು ಗೊತ್ತಾಗುತ್ತೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗ ಅಪ್ರಾಪ್ತ ಬಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಸೊ ಈ ವಿಚಾರಣೆಯನ್ನು ಕೂಡ ಮುಂದುವರಿಸ್ತಿರುವಂತಹದ್ದು ಸಂಪತ್.